ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂಸ್ ವರ್ಲ್ಡ್. ಕೊನೆಗೂ ಇವತ್ತೊಂದು ಮಿನಿ ವ್ಲಾಗ್ ಮಾಡಲೇಬೇಕು ಅಂತೇಳಿ ಡಿಸೈಡ್ ಮಾಡಿ ಬೆಳಿಗ್ಗೆನೇ ವೀಡಿಯೋ ಮಾಡ್ತಿದ್ದೇನೆ ನಾನು. ಹಾಗೆ ಬೆಳಿಗ್ಗೆನೇ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಒಂದು ಸ್ವಲ್ಪ ಟಿ ವಿ ಟೈಮ್ ಅಂತೇಳಿ ಹೇಳ್ಬೋದು. ತುಂಬ ನೋಡೋದಿಲ್ಲ, ಒಂದು 5 ಮಿನಿಟ್ಸ್. ನೆಕ್ಸ್ಟ್ ನನ್ನ ಮಗಳು ಬ್ರೇಕ್ಫಾಸ್ಟ್ ಎಲ್ಲ ಆದ ನಂತರ ಫ್ರಿಜ್ಜಲ್ಲಿ ಏನುಂಟಮ್ಮ ಅಂತ ಕೇಳ್ತಾ ಇದ್ದಾಳೆ. ಇದೆಲ್ಲ ಆದ ನಂತರ ಮಧ್ಯಾಹ್ನಕ್ಕೆ ಏನಾದರೂ ಸ್ಪೆಷಲ್ ಅಡುಗೆ ಆಗಬೇಕಲ್ಲ. ಹಾಗೆ ಒಂದು 3 ದಿವಸ ನಾನು ಹುರುಳಿಯನ್ನು ನಾನು ಸ್ವಲ್ಪ ನೀರಲ್ಲಿ ನೆನೆ ಹಾಕಿ ಅದನ್ನು ನಾನು ಮೊಳಕೆ ಹೊಡಿಲಿಕ್ಕೆ ಬಿಟ್ಟಿದ್ದೆ. ಹಾಗೆ ಇದು ಮೊಳಕೆ ಹೊಡೆದು ಈಗ ಹುರುಳಿ ಮತ್ತು ಬಟಾಟೆಯ ಒಂದು ಕಾಂಬಿನೇಷನ್ ಸೂಪರ್ ಆಗ್ತದೆ ಅಂತ ಇವತ್ತು ಹುರುಳಿ ಮತ್ತು ಬಟಾಟೆಯ ಸಾರು ಮಾಡಿದ್ದೇನೆ. ನೆಕ್ಸ್ಟ್ ಹುರುಳಿ ಸಾರೆಲ್ಲ ಆಯಿತು, ಅದರಲ್ಲಿ ಊಟ ಮಾಡಿ ಆಯಿತು. ಇವಾಗ ಜಾಕ್ ಫ್ರೂಟ್ ಟೈಮ್ ಮತ್ತು ಸ್ವಲ್ಪ ಖರ್ಜೂರ. ಇವಾಗ ಆಫ್ಟರ್ನೂನ್ ನಂತರ ಸ್ವಲ್ಪ ಬಿಸಿಲು ಬರ್ತಿದೆ, ಹಾಗೆ ಹೊರಗಡೆ ಹೋಗುತ್ತಾ ಬೇಡವಾ ಅಂತೇಳಿ ಥಿಂಕ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಸ್ಯಾಟರ್ಡೆ ಆದ ಕಾರಣ ಹಸ್ಬೆಂಡ್ ಮನೆಗೆ ಬಂದರು. ಅವರಿಗೆ ಆ್ಯಕ್ಚುಲಿ 4th ಸ್ಯಾಟರ್ಡೆ ಕೋರ್ಟಿಗೆ ಸ್ವಲ್ಪ ಫ್ರೀ ಇರ್ತದೆ ಕೋರ್ಟಲ್ಲಿ. ಹಾಗೆ ಮಕ್ಕಳನ್ನು ಕೋರ್ಟಿಗೆ ಕರ್ಕೊಂಡು ಹೋಗ್ತೇನೆ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಆವಾಗ ಮಕ್ಕಳಿಗೆ ಕೂಡ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗ್ತದಲ್ಲ, ಎಸ್ಪೆಷಲಿ ಸಣ್ಣವಳಿಗೆ. ದೊಡ್ಡವಳಾದರೆ ಸ್ಕೂಲಿಗೆ ಹೋಗ್ತಾಳೆ. ಸೊ ಅವಳಿಗೆ ಆಫ್ಟರ್ನೂನ್ ರಜಾ ಇದ್ದ ಕಾರಣ ಅವಳನ್ನು ಕೋರ್ಟಿಗೆ ಕರ್ಕೊಂಡು ಹೋಗ್ತೇನೆ ಅಂತೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ಹಾಗೆ ವೆದರ್ ಕೂಡ ಮಳೆ ಬರೋ ಒಂದು ಸನ್ನಿವೇಶದಲ್ಲಿ ಉಂಟು. ಹಾಗೆ ಅಷ್ಟೊತ್ತಿಗೆ ಬಿಸಿಲಿತ್ತಲ್ಲ, ಇವಾಗ ನೋಡಿ ಸಡನ್ನಾಗಿ ಮೋಡ ಹಾಕಿದೆ. ಇವಾಗ ಮಕ್ಕಳನ್ನು ಕರ್ಕೊಂಡು ಹೋಗೋದಾ ಅಂತೇಳಿ ಥಿಂಕ್ ಮಾಡ್ತಾಯಿದ್ದಾರೆ. ಹಾಗೆ ಥಿಂಕ್ ಮಾಡಿ ನಾನು ಮಕ್ಕಳನ್ನು ಬೈಕಲ್ಲಿ ಕರ್ಕೊಂಡು ಹೋದರೆ ಆಗಲಿಕ್ಕಿಲ್ಲ ಅಂತೇಳಿ ಕಾರೇ ತೆಗೆದಿದ್ದಾರೆ. ಕಾರಲ್ಲಿ ಹೋಗುವ ಅಂತ. ಎಲ್ಲಾದರೂ ಸಪೋಸ್ ಮಿಡ್ಲಲ್ಲಿ ಮಳೆ ಬಂದರೂ ಮಕ್ಕಳು ಸೇಫ್ ಆಗಿರ್ತಾರಲ್ಲ, ಒದ್ದೆ ಆಗೋದಿಲ್ಲ. ಸೊ ಕಾರಲ್ಲೇ ಹೋಗ್ತಿದ್ದಾರೆ ಇವಾಗ. ಹಾಗೆ ನಾನು ಬೇರೆ ನಿಂತ್ಕೊಂಡು ವೀಡಿಯೋ ಮಾಡಿಕೊಂಡು ಅವರಿಗೆ ಟಾಟಾ ಮಾಡಿಕೊಂಡು ಹೀಗೆ ರಿವರ್ಸ್ ತೆಗಿತಾ ಇದ್ದಾರೆ. ಅಂದರೆ ಸ್ವಲ್ಪ ಕಂಜೆಷನ್ ಪ್ಲೇಸ್ ಅಲ್ಲ, ರಿವರ್ಸ್ ತೆಗೆದಿದೆ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ನಮ್ಮಂಥವರಿಗೆ. ಅಂದರೆ ಡ್ರೈವಿಂಗ್ ಇನ್ನೂ ಕೂಡ ಸ್ವಲ್ಪ ಫಸ್ಟ್ ಸ್ಟೇಜಲ್ಲಿರೋವರಿಗೆ ಅಂತ ಹೇಳ್ಬೋದು. ಇವಾಗ ನೋಡಿ ಅವರು ಹೋಗ್ತಿದ್ದಾರೆ ಇಬ್ಬರು. ನೋಡಿ ಎಷ್ಟು ಸರ್ಕಸ್ ಮಾಡ್ತಿದ್ದಾರೆ ಅಂತೇಳಿ ಕಾರ್ ತೆಗಿಲಿಕ್ಕೆ ಗೇಟಿಂದ ಆಚೆ. ಸೊ ಸ್ವಲ್ಪ ದೊಡ್ಡ ಕಾರ್ ಆದ ಕಾರಣ ಅದನ್ನು ರಿವರ್ಸ್ ತಗೊಳ್ಳುವಾಗ ಅಷ್ಟೇ ಒಂದು ಕೇರ್ಫುಲ್ಲಾಗಿ ರಿವರ್ಸ್ ತಗೊಳ್ಬೇಕಾಗ್ತದೆ. ಆಚೆ ಈಚೆ ಕೂಡ ಗಾಡಿ ನಿಂತಿರ್ತದಲ್ಲ, ಹಾಗೆ. ಸೊ ಇವಾಗ ಅವರು ಹೊರಟರು. ಬಾಯ್ ಅಂತೇಳಿ ಮಾಡಿ ನಾವು ಈಗ ಸ್ವಲ್ಪ ಲಿಟಲ್ ಬಿಟ್ ಫ್ರೀ ಅಂತ ಹೇಳ್ತೀವಲ್ಲ, ಹಾಗೆ ಆಗಿದ್ದೇನೆ. ನೆಕ್ಸ್ಟ್ ನಾನು ಕೂಡ ಒಂದು 5 ಮಿನಿಟ್ಸ್ ರೆಸ್ಟ್ ತಗೊಂಡು ನಾನು ಕೂಡ ಸ್ವಲ್ಪ ಔಟ್ಸೈಡ್ ಹೋಗುವ ಅಂತೇಳಿ ನಾನು ಕೂಡ ರೆಡಿ ಆದೆ. ಹಾಗೆ ಹೋಗೋದಾ ಬೇಡ ಅಂತ ಥಿಂಕ್ ಮಾಡ್ತಿದ್ದೇನೆ. ಅಂದರೆ ಮೋಡ ಇದೆ ಹೊರಗಡೆ. ನಾನು ಹೋಗಿದ್ರೆ ನನ್ನ ಸ್ಕೂಟಿಯಲ್ಲೇ ಹೋಗಬೇಕಷ್ಟೇ. ಸೊ ಇಂತ ನಾನು ಕೂಡ ಹೊರಟೆ. ಸ್ವಲ್ಪ ಬಿಸಿಲು ಬಂತು. ಹಾಗೆ ಒಂದು 10 ಮಿನಿಟ್ಸಲ್ಲಿ ಸಿಟಿ ರೀಚ್ ಆಗುವ ಅಂತೇಳಿ ನಾನು ಕೂಡ ಹೊರಟೆ. ಇವಾಗ ನನ್ನ ಐರಾವತದಲ್ಲಿ, ನನ್ನ ಮುದ್ದಿನ ಒಂದು ಐರಾವತ, ಯಾವಾಗಲೂ ನಾನು ಹೊತ್ಕೊಂಡು ತಿರುಗುವಂಥ ನನ್ನ ಒಂದು ಸ್ಕೂಟಿ. ಸೊ ಇವತ್ತಿನ ಇದೊಂದು ಮಿನಿ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿಸ್ ಈಸ್ ಅನು ವರ್ಲ್ಡ್. ಪ್ಲೀಸ್ ಲೈಕ್ ಮಾಡಿ.